ಓಂ ಶಾಂತಿ. ಮುರಳಿಯ ಜ್ಞಾನ ರತ್ನಗಳು. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮುರಳಿಯ ಹಾಗೂ ಮುಖ್ಯ ಕಮೆಂಟ್ ಮಾಡಿ. ಜ್ಞಾನ ರತ್ನಗಳು. ಸಂಗಮಯುಗ ಶಾಂತಿಯ ಬ್ಯಾಂಕ್. ಈಗ ಜಮಾ ಮಾಡಿದ ಶಾಂತಿಯ ಶಕ್ತಿ ಮಾತ್ರ ಮುಂದುವರಿಯುತ್ತದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಆಧಾರ. ಮನ, ವಚನ, ಕರ್ಮ, ಸಂಬಂಧಗಳಲ್ಲಿ ಸಂಪೂರ್ಣ ಪವಿತ್ರತೆ ಅಗತ್ಯ. ಪ್ರೀತಿ ಹೆಚ್ಚು, ಆದರೆ ಪವಿತ್ರತೆಯಲ್ಲಿ ಶೇಕಡಾವಾರು ಕಡಿಮೆ. ಬಾಬ್ದಾದಾರವರ ಆಶಯ ಪ್ರೀತಿಯ ಜೊತೆಗೆ ಸಂಪೂರ್ಣ ಪವಿತ್ರತೆ. ಮಾಯೆಯನ್ನು ದೂರದಿಂದಲೇ ಓಡಿಸಿ ಒಳಗೆ ಬರಲು ಬಿಡಬೇಡಿ. ಅಭ್ಯಾಸವಾದರೆ ಮತ್ತೆ ಬರುತ್ತದೆ. ನಾನು ಎಂಬ ಶಬ್ದವೇ ದೊಡ್ಡ ವಿಘ್ನ. ದೇಹಾಭಿಮಾನಿ ನಾನು ಬಿಟ್ಟರೆ ಸಮಾನತೆ ಸುಲಭ. ನಾನು ಆತ್ಮ ಸಹಜ ನೆನಪು ಆಗಬೇಕು. ನಾನು ಮಾಡಿದೆ ಅಲ್ಲ, ತಂದೆ ಮಾಡಿಸುತ್ತಿದ್ದಾರೆ. ಶಾಂತಿಯ ಶಕ್ತಿ ವಿಜ್ಞಾನಕ್ಕಿಂತ ದೊಡ್ಡ ಶಕ್ತಿ. ಶಾಂತಿಯ ಕಂಪನವೇ ವಿಶ್ವ ಪರಿವರ್ತನೆ. 1 ಸೆಕೆಂಡಿನ ಅಭ್ಯಾಸ ಸಾಕು. ಶಾಂತಿ ಎಂದ ತಕ್ಷಣ ಶಾಂತಿಯ ಸ್ವರೂಪ. ವ್ಯರ್ಥ ಸಂಕಲ್ಪ, ಸಮಯ ನಷ್ಟ. ಸಮಯ ಸಮೀಪದಲ್ಲಿದೆ, ಜಾಗೃತವಾಗಿರಿ. ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆಲ್ಲುತ್ತಾನೆ. ಮನ ಬುದ್ಧಿ ನಿಯಂತ್ರಣವೇ ಮಹಾವೀರತನ. ನನ್ನ ಸ್ವಭಾವ ಎಂದು ದೋಷವನ್ನು ಸ್ವೀಕರಿಸಬೇಡಿ. ಅದು ರಾವಣನ ಗುಣ, ನಿಮ್ಮದು ಅಲ್ಲ. ಬ್ರಾಹ್ಮಣನ ನಿಜ ಸ್ವಭಾವ ಶಾಂತಿ, ಮಧುರತೆ, ಸಂತೋಷ, ಸಹನೆ. ಸಮಾನರಾಗದೆ ಜೊತೆಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಫಾಲೋ ಫಾದರ್ ಸಮಾನತೆ. ಈಗ ಮಾಡದಿದ್ದರೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಇದೀಗಲೇ ಎಂಬುದು ಬಾಬ್ದಾದಾರವರ ಸೂಚನೆ. 1 ತಿಂಗಳ ಪಕ್ಕಾ ಅಭ್ಯಾಸ, ಗಮನ, ಶುಭ ಭಾವನೆ, ಪರಸ್ಪರ ಸಹಯೋಗ. ಶಾಂತಿಯ ಧ್ಯಾನ, ಮೆಡಿಟೇಷನ್, ರಾಜಯೋಗ. 1 ನಿಮಿಷ ಧ್ಯಾನ. ಕಣ್ಣು ಮುಚ್ಚಿ. ನಾನು ಶಾಂತ ಆತ್ಮ ಎಂದು ಒಂದು ಸಂಕಲ್ಪ. ಶಾಂತಿಯ ಬೆಳಕು ನನ್ನೊಳಗೆ ತುಂಬುತ್ತಿದೆ. ಮನಸ್ಸು ನಿಶ್ಚಲ, ಶಾಂತ, ಲಘು. 3 ನಿಮಿಷ ಧ್ಯಾನ. ನಾನು ಆತ್ಮ, ದೇಹದಿಂದ ಭಿನ್ನ. ನನ್ನ ಮೂಲ ಸ್ವಭಾವ ಶಾಂತಿ. ತಂದೆ ಶಾಂತಿಯ ಸಾಗರ. ಅವರ ಶಾಂತಿಯ ಶಕ್ತಿ ನನ್ನೊಳಗೆ ಜಮಾ ಆಗುತ್ತಿದೆ. 1 ಸೆಕೆಂಡಿನಲ್ಲಿ ಶಾಂತಿಯ ಸ್ವರೂಪ. 5 ನಿಮಿಷ ಧ್ಯಾನ, ಆಳವಾದ ಅನುಭವ. ಭ್ರುಕುಟಿಯ ಮಧ್ಯದಲ್ಲಿ ಬಾಬ್ದಾದಾರವರನ್ನು ಅನುಭವಿಸಿ. ಕಂಬೈನ್ಡ್ ಸ್ವರೂಪ ನಾನು ಮತ್ತು ತಂದೆ. ಶಾಂತಿಯ ಕಿರಣಗಳು 4 ಕಡೆ ಹರಡುತ್ತಿವೆ. ವ್ಯರ್ಥ ಸಂಕಲ್ಪಗಳಿಗೆ ಪ್ರವೇಶವಿಲ್ಲ. ನಾನು ಶಾಂತಿಯ ಸೇವಾಧಾರಿ. ದಿನದ
ಸಂಕಲ್ಪ. ನಾನು ಆತ್ಮ ಶಾಂತಿಯ ಶಕ್ತಿ ಸ್ವರೂಪ. ಇಂದು 1 ಸೆಕೆಂಡಿನ ಶಾಂತಿಯ ಅಭ್ಯಾಸವನ್ನು ಮರು ಮಾಡುತ್ತೇನೆ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದ.